ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ, ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೂ ಮುಖ್ಯ ಮಾಹಿತಿಯ ವಿಚಾರವಾಗಿ ತುಂಬ ಸೋಂಬೇರಿತನದಿಂದ ಬಳಲ್ತಾ ಇದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು. ತುಂಬ ಸೋಂಬೇರಿ ಗುರುಗಳೇ, ಏನೇ ಮಾಡಿದ್ರು, ಎಷ್ಟೇ ಪುಷ್ ಮಾಡಿ, ಎಷ್ಟೇ ಬೈದರು ನನ್ನ ಮಗ ಇದು ಯೂಶ್ವಲಿ ಒಂದು ಸೋಂಬೇರಿತನ ಬಿಡಲ್ಲ, ಬೇಗ ಬೆಡ್ಡಿಂದ ಹೇಳೋದಿಲ್ಲ. ಇವೆಲ್ಲ ನಾವು ಕಾಮನ್ನಾಗಿ ಕೇಳ್ತಾ ಇರ್ತೀವಿ, ಹಾಗೆ ನೋಡ್ತಲೇ ಇರ್ತೀವಿ. ಸುಮ್ಮನೆ ಏನೋ ಒಂದು ರೀತಿಯಾಗಿ ತುಂಬ ಲೇಸಿನೆಸ್ ಮಾಡ್ತಾ ಇದ್ದಾನೆ ಗುರುಗಳೇ. ನಮ್ಮ ಮನೆಯವರು ಅಷ್ಟೇ, ಎದ್ದೇಳೋದು ನೋಡಿದ್ರೆ 9 ಗಂಟೆ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಅತ್ಯಂತ ಸರಳ ವಿಧಾನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಖಂಡಿತವಾಗಿ ವಿಡಿಯೋಸ್ನ ನೋಡ್ತಾ ಬನ್ನಿ. ನಿಮಗೆ ಮ್ಯಾಕ್ಸಿಮಮ್ ಅತ್ಯಂತ ಸುಲಭವಾದ ವಿಧಾನದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತೇನೆ. ಮೊದಲು ಈ ದಿನ ಶನಿವಾರ ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಶನಿವಾರ ಈ ದಿನ ಮೊದಲು ತ್ರಯೋದಶಿ ತಿಥಿ ಇದೆ, 8 ಗಂಟೆ 25 ನಿಮಿಷದವರೆಗೂ. ತದನಂತರ ಚತುರ್ದಶಿ ಪ್ರಾರಂಭವಾಗ್ತದೆ. ಹಾಗೆ ಶುಕ್ಲ ಪಕ್ಷ ಇರತಕ್ಕಂಥ ಸಮಯ, ವಿಷ್ಕುಂಭ ಯೋಗ, ಗರಜ ಹಾಗೆ ತೈತುಲಕರಣ ಇರತಕ್ಕಂಥದ್ದು. ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 9 ಗಂಟೆ 40 ನಿಮಿಷದಿಂದ ಬೆಳಗ್ಗೆ 11 ಗಂಟೆ 7 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 3 ಗಂಟೆ 26 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 6 ಗಂಟೆ 48 ನಿಮಿಷದಿಂದ 8 ಗಂಟೆ 4 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 1 ನಿಮಿಷದಿಂದ 7 ಗಂಟೆ 53 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ 12 ಗಂಟೆ 56 ನಿಮಿಷದವರೆಗೆ. ಚಂದ್ರ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಅಂದರೆ ಸ್ವತಃ ಅಂದರೆ ನೋಡಿ, ಅಲ್ಲಿ ಗುರುವಿನೊಟ್ಟಿಗೆ ಚಂದ್ರ ಇರ್ತಕ್ಕಂಥ ಗಜಕೇಸರಿ ಯೋಗದ ದಿನ. ಯಾರಿಗೆ ಯಾವ ಫಲ? ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಭೂಮಿಯ ವಿಚಾರದಲ್ಲಿ, ಅಣ್ಣ ತಮ್ಮಂದರ ವಿಚಾರದಲ್ಲಿ ಒಂದು ರೀತಿಯಾದಂಥ ಗೆಲುವು ಸಾಧ್ಯತೆ. ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಸಂಧಾನದ ಮೂಲಕ, ಕೇವಲ ಮಾತುಕತೆಯ ಮೂಲಕ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ಅಣ್ಣ ತಮ್ಮಂದರ ಭಿನ್ನಾಭಿಪ್ರಾಯ ಇದೆ. ನೆರೆಹೊರೆಯವರೊಟ್ಟಿಗಿನ ಒಂದು ಸೈಟೋ ಅಥವಾ ಒಂದು ಭೂಮಿಯ ವಿಚಾರದಲ್ಲೋ ತಕರಾರಿದೆ. ಜಸ್ಟ್ ಈ ದಿನ ಮಾತುಕತೆಯ ಮೂಲಕ ಬಗೆಹರಿಸ್ತಕ್ಕಂಥದ್ದು ಶತಸಿದ್ಧವಾಗಿದೆ. ಅದ್ಭುತವಾಗಿ ಅದಕ್ಕೆ ಕೆಲಸ ಆಗುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರತಕ್ಕಂಥ ದಿನ. ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾರ್ಯಾರು ಮೇಷರಾಶಿ ವಿದ್ಯಾರ್ಥಿಗಳಿದ್ದರೋ ಅದ್ಭುತವಾಗಿ ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ತದೆ. ವ್ಯಾಪಾರಸ್ಥರಿಗೆ ಹೇಗಿರುತ್ತೆ? ವ್ಯಾಪಾರಸ್ಥರಿಗೆ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಲಾಭ ಸಿಗ್ತದೆ. ಅತ್ಯದ್ಭುತವಾಗಿ ಒಂದು ರೀತಿಯಲ್ಲ, ಒಂದು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು, ಅಥವಾ ತಾವು ಒಂದು ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಸಂಚಾರದ ಒಂದು ವಿಚಾರದಲ್ಲಿ ಒಂದಷ್ಟು ಲಾಭ ಸಿಗ್ತಕ್ಕಂಥದ್ದು ಇರ್ತದೆ. ಒಂದು ಸಾಧಾರಣವಾಗಿ ಬಿಸ್ನೆಸ್ದಾರಿಗೆ ಲಾಭ ಸಿಗ್ತದೆ. ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತ ಉತ್ತಮ ಫಲಗಳಿಗೋಸ್ಕರ ಗುರುವಿನ ಆರಾಧನೆ, ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದಷ್ಟು ಶುದ್ಧ ಅರಿಶಿಣ ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಆ್ಯಕ್ಟಿವ್ನೆಸ್ ಜಾಸ್ತಿ ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ವೃಷಭ ರಾಶಿಯವರ ವಿಚಾರದಲ್ಲಿ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಧನಾಗಮ ಬರ್ತಕ್ಕಂಥದ್ದು ಇರ್ತದೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯ ಪಥದ ಕಡೆ ಸಾಕ್ತಕ್ಕಂಥದ್ದು ಇರ್ತದೆ. ಯೋಗದ ಪರಿಣಾಮವಾಗಿ ಧನಾಗಮ ಮ್ಯಾಕ್ಸಿಮಮ್ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸುದಿನ, ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರ್ತಕ್ಕಂಥದ್ದು ಇರುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗೂ ಯಾರ್ಯಾರು ಈ ವೃಷಭ ರಾಶಿಯಲ್ಲಿದ್ದೀರೋ ತಾವು ಕೂಡ ಈ ದಿನ ಹೊಸ ವ್ಯಾಪಾರದ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ನೀವು ಕೂಡ ಮನೆಯವರೊಟ್ಟಿಗೆ ಕೂತು ಥಿಂಕ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಇರ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಧನಾಗಮದ ದಿನ. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ವ್ಯಾಪಾರಸ್ಥರಿಗೆ ಆಗಿರ್ಬೋದು,
ಸ್ವಲ್ಪ ರೆಟ್ರೋಗ್ರೇಡ್ ನಿಧಾನ ಮಂದಗತಿ ಆಗ್ತದೆ, ಅಷ್ಟು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಶುಭ ಇದೆ. ಅದಕ್ಕೋಸ್ಕರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ 11 ಬಾರಿ ಈ ಮಂತ್ರವನ್ನು ಹೇಳಿ ಮುಂದಿನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ, ಅತಿಯಾದಂಥ ಆತ್ಮವಿಶ್ವಾಸ. ಯಾಕೆಂದರೆ ನೋಡಿ, ಗುರು ಕೇಂದ್ರಾಧಿಪತಿಯಾಗಿರ್ತಕ್ಕಂಥದ್ದು, ಅದೇ ನಿಮಗೆ ನಾನು ಅಂತಕ್ಕಂಥ ಅಹಮ್ಮೇ ಸ್ವಲ್ಪ ನಿಮ್ಮನ್ನು ಸುಡುತ್ತೆ. ಬಟ್ ಆಫ್ಕೋರ್ಸ್ ಗುಡ್ ಡೇ. ಬಟ್ ದಾಂಪತ್ಯದಲ್ಲಿ ಇದು ಒಳ್ಳೆಯದನ್ನು ತರೋದಿಲ್ಲ. ಬಟ್ ಆರೋಗ್ಯದಲ್ಲಿ ಶುಭವನ್ನು ತರುತ್ತೆ. ಅಧಿಕಾರದ ವಿಚಾರ, ಕೆಲಸದಲ್ಲಿ ವಿಚಾರದಲ್ಲಿ ಒಳ್ಳೆಯ ಶುಭವನ್ನು ತರುತ್ತೆ. ಒಳ್ಳೆಯ ಯೋಗವಿದೆ. ಆದರೆ ತುಂಬ ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ನನ್ನಿಂದ ಆಯಿತು, ನಾನು ಯಾಕೆ ಮಾಡಬೇಕು, ನಾನು ಇದನ್ನು ಮಾಡಿದ್ರೆ ಏನಾಗ್ತದೆ, ಇದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರ್ತದೆ. ಅಫ್ಕೋರ್ಸ್ ಅದರ್ವೈಸ್ ಈಸ್ ಅ ವೆರಿ ಗುಡ್ ಡೇ ಕೂಡ, ತುಂಬ ಒಳ್ಳೆಯ ದಿನ ಕೂಡ, ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳ ಲಭ್ಯತೆ ಆಗುತ್ತೆ. ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಕೂಡ ಶಿವನ ಪ್ರಾರ್ಥನೆ ಅವಶ್ಯಕವಾಗಿ ಶುಭ ಲಾಭವನ್ನು ತರ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಲಭ್ಯತೆ ಇರುತ್ತೆ, ಶುಭವಾಗ್ತದೆ. ಕೇವಲ ಸ್ವಲ್ಪ ಗಂಧವನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಮುಂದೆ ಹೋಗಬೇಕಾದ್ರೆ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ನಿಮ್ಮ ಮುಂದಿನ ಕಾರ್ಯಗಳನ್ನು ಪ್ರವೃತ್ತರಾಗ್ತಕ್ಕಂಥದ್ದು ಬಹಳ ಮುಖ್ಯ. ಕಟಕ ರಾಶಿಯವರ ಈ ದಿನದ ಫಲಾಫಲ, ಆದಷ್ಟು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಲ್ಲೀನತೆ ಜಾಸ್ತಿ ಆಗ್ತಾ ಬರ್ತದೆ. ಶತ್ರು ಅಥವಾ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು. ಪ್ರಯಾಣಗಳು ಸ್ವಲ್ಪ ವಿಳಂಬತೆಯನ್ನು ಕೊಡಬಹುದು. ಕಟಕ ರಾಶಿಯವರಿಗೆ ಆಧ್ಯಾತ್ಮಿಕವಾದಂಥ ಲಾಭವಿದೆ ಬಿಟ್ಟರೆ ಇನ್ನು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತದೆ. ಇನ್ನು ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥಿರ್ತದೆ, ಸ್ವಲ್ಪ ಸೋಂಬೇರಿತನ ಕಾಡ್ತದೆ. ಬಟ್ ಈ ದಿನ ಆರೋಗ್ಯ ಸರಿಗಿಟ್ಕೊಳ್ಳಿ. ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ಬೋದು, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ರಿಂದ ಸಾಧ್ಯವಾದರೆ ಈ ದಿನ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರು ಸನ್ನಿಧಾನ ಅಥವಾ ಶಿವನ ಸನ್ನಿಧಾನವನ್ನು ಭೇಟಿ ಮಾಡಿ ಕಡಲೆಕಾಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸಾಧ್ಯವಾದರೆ ಹಂಚಿ. ನಿಮ್ಮ ಮುಖ್ಯ ಕಾರ್ಯ ಇದೆ, ಹೋಗಲೇಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮಾಡಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಇರತಕ್ಕಂಥದ್ದು ನೋಡಿ, ಸಿಂಹರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಪ್ರಾಪ್ತಿ, ಹನ್ನೆರಡು ಮನಿ ಯಾವುದೋ ಒಂದು ಮುಖಾಂತರ, ಟ್ರೇಡಿಂಗ್ ಮುಖಾಂತರ ಬರ್ಬೋದು, ಲಾಟ್ರಿ ಮುಖಾಂತರ ಬರ್ಬೋದು. ಇದಕ್ಕಿದ್ದಾಗೆ ಧನಾಗಮ ಅಂತೂ ಖಂಡಿತ ಲಾಭವು ಸಿಗ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಯಾರು ಸಿಂಹರಾಶಿಯಲ್ಲಿದ್ದೀರೋ ಒಂದು ರೀತಿಯಾಗಿ ಎಲ್ಲ ಥರದ ಲಾಭವನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಆರೋಗ್ಯ ವೃದ್ಧಿ ಇರ್ತಕ್ಕಂಥದ್ದು, ಪರಧನ ಅಂತ ಕೂಡ ಕರೆದ್ವಿ, ಪರಧನ ಸಿಗ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವರಿಗೆ ಲಭ್ಯತೆ ಇದೆ. ನಿಗೂಢ ಕಾರ್ಯಗಳಲ್ಲಿ ಲಭ್ಯತೆಯನ್ನು ಅಂದರೆ ಲಾಭವನ್ನು ತಗೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಲಭ್ಯತೆ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭ ಇರ್ತಕ್ಕಂಥದ್ದು, ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಶುಭ ಇರ್ತಕ್ಕಂಥದ್ದಿದೆ. ಸಿಂಹರಾಶಿಯವರು ಬಹಳ ವಿಶೇಷವಾಗಿ ಶಿವನ ಮಂತ್ರಗಳನ್ನು ಹೇಳಿ ಖಂಡಿತವಾಗಿ ಭಾಳ ಒಳ್ಳೆಯದಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಕನ್ಯಾ ರಾಶಿಯವರು ಆದಷ್ಟು ಅಧಿಕಾರದ ಮನೋಭಾವ, ರಾಜಕೀಯ ಮನೋಭಾವತೆಯಲ್ಲಿ ತಲ್ಲೀನತೆ ಆಗ್ತೀರಿ. ಬಟ್ ಅಫ್ಕೋರ್ಸ್ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಮಹತ್ವವನ್ನು ಈ ದಿನ ತನ್ನ ಅಧಿಕಾರವನ್ನು, ತಮ್ಮ ಹೆಸರು ಕೀರ್ತಿಯನ್ನು, ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಳೋದ್ರಲ್ಲೇ ತಲ್ಲೀನತೆ ಇರತಕ್ಕಂಥ ದಿನವಾಗ್ತದೆ. ತಾವೊಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದೀರಿ ಅಂದಾಗ ಅಲ್ಲಿ ಹೆಸರು ಕೀರ್ತಿ, ಪ್ರತಿಷ್ಠೆ, ಒಂದು ಜನಾನುರಾಗವನ್ನು ತಗೊಳ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಈ ರೀತಿಯಾದಂಥ ಮನೋಭಾವತೆ ಈ ರೀತಿಯಾದ ದಿನಗಳು ನಡೀತಕ್ಕಂಥಿರ್ತದೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಆದರೆ ಕನ್ಯಾ ರಾಶಿಯವ್ರಿಗೆ ಬಟ್ ದಶಮಸ್ಥಾನ ಚಂದ್ರ ಇದು ವಿಶೇಷವಾಗಿರ್ತಕ್ಕಂಥ ಗಜಕೇಸರಿ ಯೋಗ ಇರೋದ್ರಿಂದ ಫಲಗಳು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ತುಲಾರಾಶಿಯವರ ವಿಚಾರದಲ್ಲೂ ನಾವು ನೋಡೋದಾದರೆ ಖಂಡಿತವಾಗಿ ಈ ದಿನ ಅದ್ಭುತವಾಗಿರ್ತಕ್ಕಂಥ ಫಲಗಳ ಲಭ್ಯತೆ ಆಗ್ತದೆ. ಕೇವಲ ನಿಮ್ಮ ಸೋಂಬೇರಿತನ ಮತ್ತೊಂದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ದೂರ ಇಡಿ ಅದನ್ನು. 9ರ ಸ್ಥಾನ ವಕ್ರನಾಗಿದ್ದಾನೆ ಗುರು. ತುಲಾರಾಶಿಯವರಿಗೆ 3 ಮತ್ತು 6ರ ಅಧಿಪತಿ ಆಗಿರ್ತಕ್ಕಂಥದ್ದು. ಕೆಲಸದಲ್ಲಿ ಅಸಡ್ಡೆತನ ಮಾಡಬೇಡಿ. ಅಫ್ಕೋರ್ಸ್ ವೆರಿ ಗುಡ್ ಡೇ. ಅಸಡ್ಡೆತನ ಮಾಡಿದ್ರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥಿರ್ತದೆ. ಇನ್ನು ಯಾವುದೇ ಮುಂದೆ ಪೋಸ್ಟ್ಪೋನ್ ಮಾಡೋದು ಬೇಡ. ಆದಷ್ಟು ಇವತ್ತು ನಾನು ಮಾಡಬೇಕು, ಈ ದಿನ ಮಾಡಿ. ಅಫ್ಕೋರ್ಸ್ ಖಂಡಿತವಾಗಿ ನಿಮಗೆ ಶುಭವಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದರೋ ವಿದ್ಯಾರ್ಥಿಗಳಾದರೂ ಅಷ್ಟೇ, ಪೋಸ್ಟ್ಪೋನ್ ಮಾಡೋದನ್ನು ಇದನ್ನು ಬಿಡಿ. ಇವತ್ತಿನ ಕೆಲಸ ಇದೆಯಾ ಟುಡೇ, ಅದನ್ನು ಮಾಡಿ ಮುಗಿಸ್ತಕ್ಕಂಥದ್ದು ಅತಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ.
ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಇರ್ತದೆ, ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಇರ್ತಕ್ಕಂಥದ್ದು ಇರ್ತದೆ. ಹಾಗೂ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಸ್ನೇಹಿತರು ಅಥವಾ ಹಾಗೂ ನಿಮ್ಮ ಈ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನವಾಗ್ತದೆ. ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ, ಮಕ್ಕಳಿಂದ ಖರ್ಚುಗಳಾಗ್ಬೋದು, ಮಕ್ಕಳಿಗೋಸ್ಕರ ವ್ಯಥೆ ಪಡ್ಬೋದು. ಇವೆಲ್ಲ ವೃಶ್ಚಿಕ ರಾಶಿಯವರಿಗೆ ಲಭ್ಯತೆ ಇದೆ. ಯಾರ್ಯಾರು ಈ ಏನು ಸಂತಾನ ಕ್ಯಾರಿ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೋ, ಮಹಿಳೆಯರಾಗಿದ್ದೀರೋ, ಸ್ವಲ್ಪ ಜಾಗರೂಕತೆ ಇರ್ರಿ. ಆದಷ್ಟು ಕೂಡ ಈ ನೀವು ಗಡಿಸಿನ ಪದಾರ್ಥಗಳನ್ನು ಇದನ್ನು ತಿನ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ರಾಯರ ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮದ ಫಲವಿಲ್ಲ, ಸಾಧಾರಣವಾಗಿರ್ತಕ್ಕಂಥ ಫಲ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತವಾಗಿ ಧನುರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಯಾರು ವಿದ್ಯಾರ್ಥಿಗಳಿರ್ತಕ್ಕಂಥವ್ರಿಗೆ 4ರ ಅಧಿಪತಿ ಸಪ್ತಮದಲ್ಲಿ ಚಂದ್ರನೊಟ್ಟಿಗೆ ಗಜಕೇಸರಿ ಯೋಗದ ಪರಿಣಾಮವಾಗಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ವ್ಯಾಪಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಮದುವೆ ಮಾತುಕತೆಯ ವಿಚಾರದಲ್ಲಿ ಖಂಡಿತವಾಗಿ ಲಾಭ ಸಿಗ್ತಕ್ಕಂಥದ್ದು ಕೂಡ ಇದೆ. ಒಟ್ಟಾರೆಯಾಗಿ ಧನುರಾಶಿ ಕ್ಷೇತ್ರ ಫಲವನ್ನು ನೋಡಿದಾಗ ಅವ್ರದ್ದು ಖಂಡಿತ ಚೆನ್ನಾಗಿರ್ತಕ್ಕಂಥ ದಿನವಾಗ್ತದೆ. ಶುಭವಾಗಲಿ. ಹಾಗೆ ಮಕರ ರಾಶಿ ಕೆಲಸದ ವಿಚಾರದಲ್ಲಿ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ, ತನ್ನ ಕೇಸ್ಗಳ ವಿಚಾರದಲ್ಲಿ ಜಯವನ್ನು ಸಾಧಿಸ್ಬೋದು. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ವಾದ ವಿವಾದಗಳಲ್ಲಿ ಗೆಲುವು ಸಾಧ್ಯತೆ ಬರ್ತದೆ. ಶತ್ರುವನ್ನು ದಮನ ಮಾಡ್ತಕ್ಕಂಥಿರುತ್ತೆ. ಬಟ್ ಆರೋಗ್ಯದಲ್ಲಿ ಕಾನ್ಸಂಟ್ರೇಷನ್ ಮೋರ್ ಇಂಪಾರ್ಟೆಂಟ್. ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇದೆ. ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಉತ್ತಮದ ಫಲವಿಲ್ಲ ಈ ದಿನ. ಸ್ವಲ್ಪ ಶತ್ರು ಭಯ ಇರತಕ್ಕಂಥ ಒಂದು ದಿನವಾಗಿ ಪರಿಣಾಮ ಬೀರೋದ್ರಿಂದ ಸ್ವಲ್ಪ ನೀವು ಅಥವಾ ಶಿವನ ದೇವಸ್ಥಾನದಲ್ಲಿ ಚಂದನದ ಅಭಿಷೇಕವನ್ನು ಮಾಡಿ ಬನ್ನಿ. ಅರಿಶಿಣದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ನೀವು ಇದನ್ನು ತಮ್ಮ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತೀರಿ. ಆರೋಗ್ಯದಲ್ಲಿ ಉತ್ತಮ ಇರತಕ್ಕಂಥ ದಿನವಾಗ್ತದೆ. ಕೇವಲ ಆಧ್ಯಾತ್ಮಿಕ ಚಿಂತಕರಾಗಿದ್ದು ಆಧ್ಯಾತ್ಮಿಕತೆಯಲ್ಲಿದ್ದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ. ಯಾರ್ಯಾರು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರೋ, ಈ ದಿನ ಧನಾಗಮದ ದಿನ, ಆದಷ್ಟು ಸ್ಪಿರಿಚುವಲ್ ಮೈಂಡ್ ಇರ್ತಕ್ಕಂಥ ದಿನ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವ ಇರ್ತಕ್ಕಂಥ ಇರ್ತದೆ. ಕೇವಲ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಈ ದಿನ ಲಾಭವನ್ನು ಮಾಡ್ತೀರಾ, ಇದು ಸತ್ಯ. ಮ್ಯಾಕ್ಸಿಮಮ್ ಅದೇ ಥರದ ಒಂದು ಪ್ರವೃತ್ತಿ ನಡೀತಕ್ಕಂಥದ್ದು ಇರ್ತದೆ. ಕುಂಭರಾಶಿಯವ್ರಿಗೂ ಕೂಡ ಶುಭದ ದಿನ. ಕೊನೆಯದಾಗಿ ಮೀನರಾಶಿ. ನೋಡಿ, ಮೀನರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಆದಷ್ಟು ಮನೆಗೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡ್ತೀರಾ. ತಮ್ಮ ಆಸ್ತಿಯ ವಿಚಾರದಲ್ಲಿ ಪ್ರಿಯಾರಿಟಿಯನ್ನು ಕೊಡ್ತೀರಾ. ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತೆ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ. ಆದಷ್ಟು ಈ ದಿನ ಸ್ವಲ್ಪ ಮಟ್ಟಿಗೆ ತಾವು ಮನೆಯಲ್ಲೇ ಉಳಿತಕ್ಕಂಥದ್ದು, ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತೀವಿ. ಬಟ್ ಅಫ್ಕೋರ್ಸ್ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸುಖದ ದಿನವಾಗಿ ಪರಿಣಾಮ, ಮೃಷ್ಟಾನ್ನ ಭೋಜನವನ್ನು ಸವಿಬೇಕು, ಈ ಥರದ ಒಂದು ಮನೋಭಾವತೆ ಇರ್ತಕ್ಕಂಥದ್ದು. ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೋಬೇಕು, ಅಂದರೆ ಮಕ್ಕಳೊಟ್ಟಿಗೆ ಕಾಲ ಕಳಿಬೇಕು ಅಂತಕ್ಕಂಥ ಮನೋಭಾವತೆ ಮೀನರಾಶಿಯವರಿಗೆ ಬರುತ್ತೆ. ಪರವಾಗಿಲ್ಲ, ಈ ದಿನ ಮೀನರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯ ವಿಚಾರವನ್ನು ನಾವು ನೋಡಿದಾಗ ಮಕ್ಕಳು ತುಂಬ ಸೋಂಬೇರಿತನವಿದ್ದಾರೆ. ದೊಡ್ಡವರು ಯಾರೇ ಆಗಿರ್ಬೋದು ತುಂಬ ಸೋಂಬೇರಿಗಳಾಗಿದ್ದಾರೆ. ಎಷ್ಟು ಹೇಳಿದ್ರೂ ಕೂಡ ಅದು ಬದಲಾವಣೆ ಕಾಣ್ತಾ ಇಲ್ಲ. ನಿಜವಾಗ್ಲೂ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ 3 ಚಿಟಿಕೆಯಷ್ಟು ಕುಂಕುಮವನ್ನು ಹಾಕಿ ಸ್ನಾನ ಮಾಡಿಸಿ. ಹಾಗೆ ರಾತ್ರಿ ಮಲಗುವಾಗ ಮಕ್ಕಳ ಅಂಗಾಲಿಗೆ ಕೊಬ್ಬರಿ ಎಣ್ಣೆಯನ್ನು ತಿಕ್ಕಿ ಮಲಗಿಸಿ. ಇದನ್ನು ಮಾಡಿ ನೋಡಿ ರಿಸಲ್ಟ್ ನನಗೆ ಕಾಮೆಂಟ್ ಮಾಡಿ. ಮ್ಯಾಕ್ಸಿಮಮ್ ಅವರ ಒಂದು ಈ ಡ್ರೌಸಿನೆಸ್ಸು, ಹಾಗೆ ಅವರ ಒಂದು ಈ ಸೋಂಬೇರಿತನ ಆಟೋಮೆಟಿಕ್ಕಾಗಿ ನಿಯಂತ್ರಣ ಬರುತ್ತೆ. ಸ್ವಲ್ಪ ದೀರ್ಘಕಾಲವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.